ಓಕೆ ಓಕೆ ಈಗ ನಾವು ತ್ರಿಕೋನಮಿತಿ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿ ಅನ್ವಯಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿರುವಂತಹ ಮಾಹಿತಿಗಳನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟೆ. ಯಾವ್ಯಾವ್ದೆಲ್ಲ? ಓಕೆ, ದೃಷ್ಟಿ ರೇಖೆ, ಕ್ಷಿತಿಜ ಮಟ್ಟ, ಆಮೇಲೆ ಉನ್ನತ ಕೋನ, ಅವನತ ಕೋನ, ಎಲ್ಲ ಮಾಹಿತಿಗಳನ್ನ ನಾನು ಆಲ್ರೆಡಿ ನಿಮಗೆ ಹೇಳಿಯಾಗಿದೆ. ಓಕೆ, ಈಗ ನಾನು ಅಭ್ಯಾಸದ ಮೊದಲನೆಯ ಪ್ರಶ್ನೆಯೊಂದಿಗೆ ಶುರು ಮಾಡ್ತೀನಿ. ಓಕೆ, ಏನಪ್ಪಾ ಅಭ್ಯಾಸದ ಮೊದಲನೇ ಪ್ರಶ್ನೆ ಅಂತ ಹೇಳಿದ್ರೆ ನೋಡಿ, ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ನೆಲದೊಂದಿಗೆ ಹಗ್ಗದ ನಡುವಿನ ಕೋನವು 30 ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ. ಓಕೆ, ನೋಡಿ, ನಾನು ಯಾವಾಗ ಆಗ್ಲಿ ತ್ರಿಕೋನಮಿತಿ ಅನ್ವಯಕ್ಕೆ ಸಂಬಂಧಪಟ್ಟಂತೆ ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಯಾವ ರೀತಿ ಅದನ್ನ ಡಯಾಗ್ರಾಮ್ ಹಾಕ್ತೀರಿ, ಯಾವ ರೀತಿ ಅದನ್ನ ವಿವರಣೆಯನ್ನ ಕೊಡ್ತೀರಿ ಅನ್ನೋದನ್ನೇ ತುಂಬಾ ಇಂಪಾರ್ಟೆಂಟ್. ಓಕೆ, ನೋಡಿ ಇಲ್ಲಿ ನೋಡಿ, ಇದನ್ನ ನಾನು ಯಾವ ರೀತಿಯಾಗಿ ಡಯಾಗ್ರಾಮ್ ಹಾಕ್ಬೇಕು ಅಂತ ಹೇಳಿದ್ರೆ, ಒಬ್ಬ ಸರ್ಕಸ್ನ ಕಲಾವಿದ ನೇರ ಸ್ತಂಭದಿಂದ, ಓಕೆ, ನಾನು ಇದನ್ನ ಬೇಸ್ ಗ್ರೌಂಡ್ ಅಥವಾ ನೆಲ ಅಂತ ಹೇಳಿ ಅನ್ಕೋತೀನಿ. ಓಕೆ, ನೆಲದ ಮೇಲಿನ ಒಂದು ಸ್ತಂಭದಿಂದ ನೇರವಾಗಿ ಹಿಗ್ಗಿಸಿ, ಓಕೆ, ನೆಲಕ್ಕೆ ಕಟ್ಟಿರುವ ಅಂತ ಹೇಳಿದ್ರೆ ಇದು ಒಂದು ದಾರ ಅಂತ ಅನ್ಕೊಂಡ್ರೆ, ಇದು ದಾರ ಅಂದ್ರೆ ಹಗ್ಗ, ಇದನ್ನ ನೆಲಕ್ಕೆ ಕಟ್ಟಲಾಗಿದೆ. ಅಂಡರ್ಸ್ಟ್ಯಾಂಡಿಂಗ್? ಮತ್ತೆ ಅವರು ನಿಮಗೆ ಹಗ್ಗದ ಉದ್ದವನ್ನ ಕೂಡ ಕೊಟ್ಟಿದ್ದಾರೆ. ಎಷ್ಟು ಮೀಟರ್? 20 ಮೀಟರ್ ಅಲ್ವಾ? ಪ್ರಶ್ನೆಯನ್ನ ಓದಿ. ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದೊಂದಿಗೆ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ಓಕೆ, ಈ ಹಗ್ಗದ ಮೇಲೆ ಅವನು ಹತ್ತಾ ಇದ್ದಾನೆ. ನೆಲದೊಂದಿಗೆ, ಇದು ನೆಲ ಮತ್ತಿದು ಹಗ್ಗ. ಓಕೆ, ನೆಲದೊಂದಿಗೆ ಹಗ್ಗದ ನಡುವಿನ ಕೋನ 30 ಡಿಗ್ರಿ ಅಲ್ವಾ? ಕೊಟ್ಟಿರುವಂತಹ ಪ್ರಶ್ನೆ ಹೇಳ್ತಾ ಇದೆ. ಓಕೆ, ನೆಲದೊಂದಿಗೆ ಹಗ್ಗದ ನಡುವಿನ ಕೋನ 30 ಡಿಗ್ರಿ ಆದರೆ ಕಂಬದ ಎತ್ತರವನ್ನ ಕಂಡು ಹಿಡಿಯಿರಿ. ಓಕೆ, ನಾನಿಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಂಬದ ಎತ್ತರವನ್ನ ಹೈಟ್ ಅಂತ ಹೇಳಿ ಪರಿಗಣಿಸ್ತೀನಿ. ಓಕೆ, ಕಂಬದ ಎತ್ತರವನ್ನ ನಾನಿಲ್ಲಿ ಕಂಡು ಹಿಡಿಬೇಕು. ಮೊದಲನೇದಾಗಿ ತ್ರಿಕೋನಮಿತಿಯ ಅನ್ವಯವನ್ನ ಮಾಡ್ಬೇಕಾಗಿದ್ರೆ ತ್ರಿಭುಜ ಲಂಬಕೋನ ತ್ರಿಭುಜವಾಗಿರ್ಬೇಕು. ಪ್ರಸ್ತಾವನೆಯನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಬೇರೆ ಯಾವುದೇ ರೀತಿಯ ಕೋನಗಳಿಗೆ ನಾನು ತ್ರಿಕೋನಮಿತಿ ಪ್ರಸ್ತಾವನೆಯನ್ನ ಹಚ್ಚಲಿಕ್ಕೆ ಆಗೋದಿಲ್ಲ. ಕಂಪಲ್ಸರಿ ಆಗಿ ಒಂದು ಕೋನ 90 ಡಿಗ್ರಿ ಆಗಿರ್ಬೇಕು ಅಥವಾ ತ್ರಿಭುಜ ಲಂಬಕೋನ ತ್ರಿಭುಜವೇ ಆಗಿರ್ಬೇಕು. ಈಗ ಕೊಟ್ಟಿರುವ ಪ್ರಶ್ನೆಯನ್ನ ನೀವು ಗಮನಿಸಿದ್ದೇ ಆದ್ರೆ, ಕಂಬ ಯಾವಾಗಲೂ ಕೂಡ ನೆಲದ ಮೇಲೆ ನಿಂತಾಗ ನೆಲದೊಂದಿಗೆ ಕಂಬ 90 ಡಿಗ್ರಿ ಕೋನವನ್ನೇ ಉಂಟು ಮಾಡುತ್ತ. ಹಾಗಾದ್ರೆ ABC ಅಂತಕ್ಕಂತಹ ನನ್ನ ತ್ರಿಭುಜ ಒಂದು ಲಂಬಕೋನ ತ್ರಿಭುಜ ಅಂತ ಹೇಳಿ ಆಯ್ತು. ಅಂದ್ರೆ ಈಗ ಇದೊಂದು ಲಂಬಕೋನ ತ್ರಿಭುಜ ಅಂತ ಆದ್ರೆ ನಾನು ತ್ರಿಕೋನಮಿತಿಯನ್ನ ಇಲ್ಲಿ ಅನ್ವಯ ಮಾಡಬಹುದು. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ನೋಡಿಲಿ, ತ್ರಿಕೋನಮಿತಿ ಅನ್ವಯ ಮಾಡಬಹುದು. ಓಕೆ, ಫೈನ್ ಎನಫ್. ಓಕೆ, ಈಗ ಇದು 90 ಡಿಗ್ರಿ ಹೌದು. ಸ್ವಲ್ಪ ತ್ರಿಕೋನಮಿತಿ ಪ್ರಸ್ತಾವನೆಯ ಮೊದಲನೆಯ ವಿಡಿಯೋನ ನೆನಪು ಮಾಡ್ಕೊಳ್ಳಿ. ನಾವು ಯಾವಾಗಲೂ ತ್ರಿಕೋನಮಿತಿ ಅನ್ವಯವನ್ನ, ಪ್ರಸ್ತಾವನೆಯನ್ನ, ಅನುಪಾತಗಳನ್ನ ಕೇವಲ ಲಂಬಕೋನ ತ್ರಿಭುಜದ ಲಘುಕೋನಗಳಿಗೆ ಮಾತ್ರ ಅನ್ವಯ ಮಾಡ್ತೀವಿ. ಲಂಬಕೋನ ತ್ರಿಭುಜಕ್ಕೆ ನಾವು ಅನ್ವಯ ಮಾಡೋದಿಲ್ಲ. ಅಂತ ಹೇಳಿದ್ರೆ ಇಲ್ಲಿ ಕೋನ ಎಷ್ಟಿದೆ? 30 ಡಿಗ್ರಿ. ಇದು ಲಘುಕೋನ, ಇದು ಲಂಬಕೋನ. ನಾನು ಲಂಬಕೋನಕ್ಕೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿ ಅನುಪಾತಗಳನ್ನ ಅನ್ವಯಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾನು ಕೇವಲ ಲಘುಕೋನ. ಓಕೆ, ಕೊಟ್ಟಿರುವಂತಹ ಕೋನ ಯಾವ್ದಿಲ್ಲಿ? 30 ಡಿಗ್ರಿ. ಆ 30 ಡಿಗ್ರಿ ಕೋನವೇ ಲಘುಕೋನ. ಮತ್ತೆ ಈ ಲಘುಕೋನಕ್ಕೆ ನಾನು ತ್ರಿಕೋನಮಿತಿ ಅನುಪಾತಗಳನ್ನ ಅನ್ವಯ ಮಾಡಬೇಕು. ಓಕೆ, ನಾ ಓಕೆ, ಲಿಸನ್ ಟು ದ ಬೋರ್ಡ್ ನಾವು. ಈಗ ಈ ಕೋನ 30 ಡಿಗ್ರಿ ಅಂತ ಹೇಳಿದ್ರೆ, ಓಕೆ, 30 ಡಿಗ್ರಿ ಅಂತ ಹೇಳಿದ್ರೆ ಈ ಕೋನದ ಎದುರಿನ ಬಾಹು, ಓಕೆ, ಈ ಕೋನದ ಎದುರಿನ ಬಾಹುವನ್ನ ನಾನು ಅಭಿಮುಖ ಬಾಹು ಅಂತ ಹೇಳಿ ಕರಿತೀನಿ ಅಲ್ವಾ? ಈ ಕೋನದ ಪಕ್ಕದ ಬಾಹುವನ್ನ ನಾನು ಪಾರ್ಶ್ವ ಬಾಹು ಅಂತ ಹೇಳಿ ಕರಿತೀನಿ.
ಮತ್ತೆ ಈ ಕೋನದ ಯಾವುದೇ ತ್ರಿಭುಜ ಆಗಿರಬಹುದು 90 ಡಿಗ್ರಿ ಕೋನಕ್ಕೆ ಎದುರಿರುವಂತಹ ಬಾಹುವನ್ನ ನಾವು ವಿಕರ್ಣ ಅಂತ ಹೇಳಿ ಕರಿತೀವಿ ಅಲ್ವಾ. ಓಕೆ, ನಾವ್ ಯಾವಾಗ್ಲೂ ತ್ರಿಕೋನಮಿತಿಯ ಅನುಪಾತವನ್ನ ಅನ್ವಯ ಮಾಡ್ಬೇಕಾದ್ರೆ ಮೊದಲು ಯಾವುದು ಅಭಿಮುಖ ಬಾಹು, ಯಾವುದು ಪಾರ್ಶ್ವ ಬಾಹು, ಮತ್ತೆ ಯಾವುದು ವಿಕರ್ಣ ಅಂತ ಹೇಳಿ ಸರಿಯಾಗಿ ಗೊತ್ತಿರ್ಬೇಕು ಅಲ್ವಾ. ಸೊ ಇದು 30 ಡಿಗ್ರಿಗೆ ಸಂಬಂಧಪಟ್ಟಂತೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಮತ್ತಿದು ವಿಕರ್ಣ. ಓಕೆ, ನಾವು ಈಗ ನೋಡಿ ನಮಗೆ ಬೇಕಾಗಿರುವಂತಹ ಬೆಲೆ ಯಾವುದು? ನಮಗೆ ಹೈಟ್ ಬೇಕು, ಅಂದ್ರೆ ಸ್ತಂಭದ ಎತ್ತರ ಬೇಕು. ಕೊಟ್ಟಿರುವಂತಹ ಮಾಹಿತಿ ಯಾವುದು? ವಿಕರ್ಣ ಅಲ್ವಾ. ನನಗೆ ಪಾರ್ಶ್ವ ಬಾಹುವಿನ ಬಗ್ಗೆ ಯಾವುದೇ ಆಗಿರ್ತಕ್ಕಂತಹ ಮಾಹಿತಿ ಗೊತ್ತಿಲ್ಲ, ನನಗೆ ಅಭಿಮುಖ ಬಾಹು ಬೇಕು ಮತ್ತೆ ವಿಕರ್ಣ ಕೊಟ್ಟಾಗಿದೆ. ಈಗ ನಾನೇನು ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ತ್ರಿಕೋನಮಿತಿಯ 6 ಅನುಪಾತಗಳನ್ನ ಗಮನಿಸಿದಾಗ, ಓಕೆ, ತ್ರಿಕೋನಮಿತಿಯ 6 ಅನುಪಾತಗಳನ್ನ ಗಮನಿಸಿದಾಗ ತ್ರಿಕೋನಮಿತಿಯ ಯಾವ ಅನುಪಾತ ನನಗೆ ಅಭಿಮುಖ ಬಾಹು ಮತ್ತು ವಿಕರ್ಣದ ಸಂಬಂಧವನ್ನ ಕಲ್ಪಿಸಿಕೊಡುತ್ತೆ ಅನ್ನೋದೇ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್? ಆಲ್ರೆಡಿ ನಾವು ಸೂತ್ರಗಳನ್ನ ನೋಡಿದೀವಿ. ಏನಪ್ಪಾ ಸೂತ್ರಗಳು ನೋಡಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಲ್ವಾ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. tan theta is equal to ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಓಕೆ, ಮುಂದಿನದು ಇದರ ಹೃತ್ಕೃಮಗಳಾಗಿವೆ ಅನ್ನೋದು ಕೂಡ ನಿಮಗೆ ಗೊತ್ತು. ಈಗ ಪ್ರಶ್ನೆಯನ್ನ ನೋಡಿ, ತ್ರಿಕೋನಮಿತಿಯ ಯಾವ ಅನುಪಾತ ನಿಮಗೆ ಅಭಿಮುಖ ಬಾಹು ಮತ್ತು ವಿಕರ್ಣದ ನಡುವಿನ ಸಂಬಂಧವನ್ನ ಕಲ್ಪಿಸಿಕೊಡುತ್ತೆ? ಯಾವುದದು? ಸೈನ್ ಥೀಟಾ. ಇದು ಅಭಿಮುಖ ಬಾಹು ಮತ್ತು ವಿಕರ್ಣದ ನಡುವಿನ ಸಂಬಂಧವನ್ನ ಕಲ್ಪಿಸಿಕೊಡುವಂತಹ ಒಂದು ತ್ರಿಕೋನಮಿತಿಯ ಅನುಪಾತ. ನಾನೀಗ ಇದೇ ಅನುಪಾತವನ್ನ ಬಳಸಿ ಸ್ತಂಭದ ಎತ್ತರವನ್ನ ಕಂಡುಹಿಡಿತೀನಿ. ಓಕೆ, ಯಾವ ರೀತಿಯಾಗಿ ಬರೀತೀನಿ ನೋಡಿ, ಸೈನ್ ಬಿ. ಯಾಕೆ ಸೈನ್ ಬಿ ಅಂತ ಹೇಳಿ ಬರೀತಿದ್ದೀನಿ? ಬಿಕಾಸ್ ನಾನು ಕನ್ಸಿಡರ್ ಮಾಡಿರುವಂತಹ ಲಘು ಕೋನ ಬಿ ಅಲ್ವಾ. ಕೋನ ಎ ಒಂದು ಲಂಬಕೋನ, ಲಂಬಕೋನಕ್ಕೆ ತ್ರಿಕೋನಮಿತಿ ಅನ್ವಯ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ. ಸೊ ಕೋನ ಬಿ ಲಘು ಕೋನ. ಸೊ ಸೈನ್ ಬಿ ಇಸ್ ಈಕ್ವಲ್ ಟು ಸೂತ್ರವೇ ಹೇಳುತ್ತಾ ಅಭಿಮುಖ ಬಾಹು. ಇದರಲ್ಲಿ ಅಭಿಮುಖ ಯಾವುದು? AC ಅಭಿಮುಖ ಬಾಹು. ಮತ್ತೆ ವಿಕರ್ಣ ಯಾವುದು? BC ವಿಕರ್ಣ. ಸೊ ಸೈನ್ ಬಿ ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ BC. ಓಕೆ, ಸೈನ್ ಬಿ ಎಷ್ಟಿದೆ? 30 ಡಿಗ್ರಿ. ಓಕೆ, AC ಎಷ್ಟಿದೆ ನೋಡಿ, AC ಗೊತ್ತಿಲ್ಲ, ಅದೇ ಸ್ತಂಭದ ಎತ್ತರ, ನಾನು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಹಾಗಾಗಿ ನಾನು AC ಯನ್ನ H ಅಂತ ಹೇಳಿ ಪರಿಗಣಿಸ್ತೀನಿ. ಓಕೆ, ವಿಕರ್ಣ ನೋಡಿ BC ವಿಕರ್ಣದ ಬೆಲೆ ಗೊತ್ತು. ಎಷ್ಟು ವಿಕರ್ಣದ ಬೆಲೆ? 20 ಅಲ್ವಾ. ನಾನೀಗ ಇದನ್ನ 20 ಅಂತ ಹೇಳಿ ಹಾಕ್ತೀನಿ ಕ್ವಿಕ್ಲಿ. ನಾನು ಹೇಳಿದೆ ಅದಕ್ಕೆ ಮೊದಲನೇದಾಗಿ ನಮಗೆ ಸೂತ್ರಗಳು ಗೊತ್ತಿರಬೇಕು, ಎರಡನೇದಾಗಿ ಟೇಬಲ್ ನ ಮೂಲಕ ಇರುವಂತಹ ನಿರ್ದಿಷ್ಟ ಕೋನದ ಬೆಲೆ ಗೊತ್ತಿರಬೇಕು ಅಂತ ಹೇಳಿ. ಇವೆರಡು ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ನೀವು ಲೆಕ್ಕಗಳನ್ನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನಾವ್ ಈಗ ಹೇಳಿ, ಸೈನ್ 30 ಡಿಗ್ರಿಯ ಬೆಲೆ ಎಷ್ಟು? ಸೈನ್ 30 ಡಿಗ್ರಿಯ ಬೆಲೆ 1/2. ಅದೇ ರೀತಿ H ಡಿವೈಡೆಡ್ ಬೈ 20. ಈ 20 ನಾನು ಈ ಕಡೆ ಕಳಿಸ್ತೇನೆ, ಅಂದ್ರೆ ಛೇದದಲ್ಲಿರುವಂತಹ 20 ನಾನು ಆ ಬದಿಗೆ ಕಳಿಸಿದ್ರೆ ಅದು ಅಂಶಕ್ಕೆ ಹೋಗುತ್ತ. ಸೊ ಈಗ ಪ್ರಶ್ನೆ 20 ಡಿವೈಡೆಡ್ ಬೈ 2 ಆಗಿ ಬದಲಾವಣೆ ಆಗುತ್ತ ನೋಡಿ. 2 1 2 10. ಸೊ H ಅಥವಾ ಸ್ತಂಭದ ಎತ್ತರ ಎಷ್ಟಂತ ಹೇಳಿದ್ರೆ 10 ಮೀಟರ್. ಓಕೆ, ಸ್ತಂಭದ ಎತ್ತರ 10 ಮೀಟರ್. ಕೊನೆಯದಾಗಿ ನೀವು ಇಲ್ಲಿ ಬರಿಬೇಕು. ಆದ್ದರಿಂದ ಸ್ತಂಭದ ಎತ್ತರ ಇಸ್ ಈಕ್ವಲ್ ಟು 10 ಮೀಟರ್. ನೋಡಿ, ಇದು ಅತ್ಯಂತ ಸುಲಭವಾಗಿರುವಂತಹ ಪ್ರಶ್ನೆ ಮಕ್ಕಳೇ. ಸೊ ಈ ರೀತಿಯ ಪ್ರಶ್ನೆಗಳು ಬರುವುದಿಲ್ಲ, ಪ್ರಶ್ನೆಗಳು ಸ್ವಲ್ಪ ಕಠಿಣವಾಗಿರುತ್ತೆ. ಇದು ಮೊದಲನೇ ಪ್ರಶ್ನೆ ಆಗಿರೋದ್ರಿಂದ ಸುಲಭವಾಗಿರುವಂತಹ ಒಂದು ಪ್ರಶ್ನೆಯನ್ನ ಮೊದಲಿಗೆ ನಾವು ಸಾಲ್ವ್ ಮಾಡಿ ಆಗಿದೆ ಅಭ್ಯಾಸದ ಮುಖಾಂತರ. ಓಕೆ, ಸೊ ಅಂತ ಹೇಳಿದ್ರೆ ನಮಗಿಲ್ಲಿ 2 ಅಂಶಗಳು ತುಂಬಾ ಮುಖ್ಯ. ಮೊದಲನೇದಾಗಿ ತ್ರಿಕೋನಮಿತಿಯ ಅನುಪಾತಕ್ಕೆ ಸಂಬಂಧಪಟ್ಟಿರುವಂತಹ ಸೂತ್ರಗಳು, ಎರಡನೇದಾಗಿ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಕ್ಕಿರುವಂತಹ ಅನುಪಾತದ ಬೆಲೆಗಳು. ಓಕೆ,
ಸೊ ಈ ರೀತಿಯಾಗಿ ನಾನು ನಿಮಗೆ ತ್ರಿಕೋನಮಿತಿ ಪ್ರಸ್ತಾವನೆಗೆ ಅನ್ವಯಕ್ಕೆ ಸಂಬಂಧಪಟ್ಟಿರುವಂತಹ ಕ್ಷಿತಿಜ ಮಟ್ಟ, ದೃಷ್ಟಿರೇಖೆ, ಉನ್ನತ ಕೋನ ಮತ್ತೆ ಅವನತ ಕೋನಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಅದಾದ ನಂತರ ಮೊದಲನೇ ಪ್ರಶ್ನೆಯನ್ನ ಕೂಡ ಸಾಲ್ವ್ ಮಾಡಿದೀವಿ. ಇನ್ನು ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ತ್ರಿಕೋನಮಿತಿ ಅನ್ವಯದ ಮುಂದಿನ ಭಾಗದವರೆಗೆ, ಮುಂದಿನ ಪ್ರಶ್ನೆಗಳೊಂದಿಗೆ. ಓಕೆ, ಅಲ್ಲಿಯ ತನಕ ಟೇಕ್ ಕೇರ್. ಮತ್ತೆ ನಮ್ದು ಇಂಗ್ಲಿಷ್ ಮೀಡಿಯಂ ಚಾನೆಲ್ ಕೂಡ ಇದೆ, ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಅಂತ ಹೇಳಿ. CBSE ಮಕ್ಕಳಿಗೆ ಮತ್ತು ಸ್ಟೇಟ್ ಮಕ್ಕಳಿಗೆ, ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿರುವಂತಹ ಒಂದು ಚಾನೆಲ್. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇಂಗ್ಲಿಷ್ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡ್ತಾ ಇದ್ರೆ ನೀವು ಅವರಿಗೆ ಆ ಚಾನೆಲ್ ನ ಲಿಂಕ್ ಅನ್ನ ಕಳಿಸಬಹುದು. ಓಕೆ, ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಅದನ್ನ ಸಾಲ್ವ್ ಮಾಡುವಂತಹ ಕೆಲಸವನ್ನ ಮಾಡ್ತೇನೆ. ಟೇಕ್ ಕೇರ್, ಬೈ ಬೈ, ಸಿ ಯು.